ಬಿಜೆಪಿ ಶಾಸಕ ಮಾಡಾಳ್ ಪುತ್ರನ ಮೇಲೆ ಲೋಕಾಯುಕ್ತ ರೇಡ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಸ್ಪಷ್ಟನೆ ನೀಡುವಲ್ಲಿಯೂ ಕೂಡ ಸಚಿವ ಮಾಧುಸ್ವಾಮಿ ಎಡವಟ್ಟನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. 40% ದಂಧೆ ಮಾಡೋಕೆ ಅವ್ರ ಮಂತ್ರಿ ಅಲ್ಲ ಅಂತ ಹೇಳಿದ್ದಾರೆ. ಮಂತ್ರಿ ಅಲ್ಲ ಅಂತಂದ್ರೆ ಮಂತ್ರಿಗಳು 40% ಕಮಿಷನ್ ತಗೊಳ್ತಾರೆ ಅಂತ ಇವ್ರ ಮಾತಿನ ಅರ್ಥನ ಹಾಗಾದ್ರೆ, ತಾತ್ಪರ್ಯನ ಹಾಗಾದ್ರೆ. ಮಗ ಲಂಚ ತಗೊಂಡ್ರೆ ಅಪ್ಪ ಏನ್ ಮಾಡ್ಬೇಕು, ನಮ್ ಶಾಸಕರು ಸಿಎಂ ಯಾಕೆ ರಾಜೀನಾಮೆ ಕೊಡ್ಬೇಕು, ಹಣ ಪಡ್ಕೊಂಡಿದ್ರೆ ಪರಿಣಾಮವನ್ನ ಎದುರಿಸ್ತಾನೆ ಅಂತ ಹೇಳಿ ಮಾಧುಸ್ವಾಮಿ ಹೇಳಿದ್ದಾರೆ. ದುಡ್ಡು ಸಿಕ್ಕ ತಕ್ಷಣ ಭ್ರಷ್ಟಾಚಾರ ಅನ್ನೋಕ್ಕಾಗಲ್ಲ, ದಾಖಲೆಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಅದು ಭ್ರಷ್ಟಾಚಾರ ಆಗುತ್ತೆ ಅಂತ ಹೇಳಿ ಮಂಡ್ಯದಲ್ಲಿ ಸಚಿವ ಮಾಧುಸ್ವಾಮಿ ಹೇಳಿಕೆಯನ್ನ ಕೊಡುವಾಗ್ಲೂ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಮಗ ACBನಲ್ಲಿ ಒಬ್ಬ ಆಫೀಸರಪ್ಪ, ಅವ್ರ ಮಗನ ಹತ್ರ ದುಡ್ಡಿರೋದಕ್ಕೆ ವಿರೂಪಾಕ್ಷಪ್ಪ ಏನು ಮಿನಿಸ್ಟ್ರ, ವಿರೂಪಾಕ್ಷಪ್ಪ ಏನಾದ್ರು CM, ಯಾರಿಗೋ ಏನೋ ಆದರೆ ಜ್ವರ ಬಂದರೆ ಎತ್ತಿಗೆ ಜ್ವರ ಬಂದರೆ ಎಮ್ಮಿಗೆ ಬರೆ ಹಾಕಿದಂಗೆ ಆಗುತ್ತಲ್ಲ. CM ಏನು ಮಾಡೋಕ್ಕಾಗುತ್ತೆ? ಯಾರ್ಯಾರು ಇದ್ದಾರೋ ಇಂಥ ಅಯೋಗ್ಯರು ನಾವೆಲ್ಲ ಅದನ್ನು ಹುಡ್ಕೊಂಡು ಕೂತಿರೋಕ್ಕಾಗತ್ತಾ? ಯಾವ ದುಡ್ಡು ಅಂತ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೇಳ್ತೀವಿ, ಕೊಡಬೇಕಲ್ಲ, ಅವ್ರಿಗೆ ಇನ್ನೂ ಕಾಲ ಕೊಡಬೇಕಲ್ಲ. ಯಾವ ದುಡ್ಡಪ್ಪ ಯಾಕೆ ಇಟ್ಟಿದ್ದೆ ಅಂತ ಕೇಳ್ತಾರೆ. ಈಗ ಅವರು ದುಡ್ಡಿದ್ದಾಗ ಕ್ಷಣಕ್ಕೆ ಕರಪ್ಷನ್ ಅಂತ ಹೇಳೋಕ್ಕಾಗಲ್ಲ. ಅನ್ಅಕೌಂಟೆಡ್ ಮನಿ ಇದ್ದರೆ ಆಗುತ್ತೆ. ಅವ್ರ ಮಗ ACBನಲ್ಲಿ ಒಬ್ಬ ಆಫೀಸರಪ್ಪ, ಅವ್ರ ಮಗನ ಹತ್ರ ದುಡ್ಡಿರೋದಕ್ಕೆ ವಿರೂಪಾಕ್ಷಪ್ಪ ಏನು ಮಿನಿಸ್ಟ್ರ, ವಿರೂಪಾಕ್ಷಪ್ಪ ಏನಾದ್ರು CM, ಯಾರಿಗೋ ಏನೋ ಆದರೆ ಜ್ವರ ಬಂದರೆ ಎತ್ತಿಗೆ ಜ್ವರ ಬಂದರೆ ಎಮ್ಮಿಗೆ ಬರೆ ಹಾಕಿದಂಗೆ ಆಗುತ್ತಲ್ಲ. CM ಏನು ಮಾಡೋಕ್ಕಾಗುತ್ತೆ? ಯಾರ್ಯಾರು ಇದ್ದಾರೋ ಇಂಥ ಅಯೋಗ್ಯರು ನಾವೆಲ್ಲ ಅದನ್ನು ಹುಡ್ಕೊಂಡು ಕೂತಿರೋಕ್ಕಾಗತ್ತಾ? ಯಾವ ದುಡ್ಡು ಅಂತ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೇಳ್ತೀವಿ, ಕೊಡಬೇಕಲ್ಲ, ಅವ್ರಿಗೆ ಇನ್ನೂ ಕಾಲ ಕೊಡಬೇಕಲ್ಲ. ಯಾವ ದುಡ್ಡಪ್ಪ ಯಾಕೆ ಇಟ್ಟಿದ್ದೆ ಅಂತ ಕೇಳ್ತಾರೆ. ಈಗ ಅವರು ದುಡ್ಡಿದ್ದಾಗ ಕ್ಷಣಕ್ಕೆ ಕರಪ್ಷನ್ ಅಂತ ಹೇಳೋಕ್ಕಾಗಲ್ಲ. ಅನ್ಅಕೌಂಟೆಡ್ ಮನಿ. ಇನ್ನು ಮಾಧುಸ್ವಾಮಿ ಹೇಳಿಕೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ. ಅಪ್ಪ ಅಧ್ಯಕ್ಷ ಆಗಿದ್ರಿಂದಲೇ ಮಗನಿಗೆ ಲಂಚವನ್ನ ನೀಡಲಾಗಿದೆ. ಸಚಿವ ಮಾಧುಸ್ವಾಮಿಗೆ ಇದು ಅರ್ಥ ಆಗಲ್ವಾ ಅಂತ ಹೇಳಿ ಸಿದ್ದರಾಮಯ್ಯ ಕೇಳಿದ್ದಾರೆ. ಯಾಕಂದ್ರೆ ಈಗ ತಾನೇ ಮಾಧುಸ್ವಾಮಿ ಅವ್ರ ರಿಯಾಕ್ಷನ್ ತೋರಿಸ್ತಾ ಇದ್ವಿ. ಅವ್ರೇನ್ CM ಅಥವಾ ಸಚಿವರ ಈ ತರದೆಲ್ಲ ಅವ್ರು ಪ್ರಶ್ನೆ ಮಾಡ್ತಾ ಇದ್ರಲ್ಲ. ಅಪ್ಪ ಅಧ್ಯಕ್ಷ ಆಗಿದ್ರಿಂದಲೇ ಮಗ ಲಂಚವನ್ನ ತಗೊಂಡಿದ್ದಾನೆ, ಇದು ಅರ್ಥ ಆಗಲ್ವಾ ಹಾಗಾದ್ರೆ ಮಾಧುಸ್ವಾಮಿ ಅವ್ರಿಗೆ? ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೂ ಶಿಕ್ಷೆ ಆಗಬೇಕು ಈ ಪ್ರಕರಣದಲ್ಲಿ ಅಂತ ಹೇಳಿ ಸಿದ್ದರಾಮಯ್ಯ ಆಗ್ರಹವನ್ನು ಮಾಡಿದ್ದಾರೆ. ಈಗ ಮಾಧುಸ್ವಾಮಿ ಸ್ಟೇಟ್ಮೆಂಟ್ ಕೊಡುವಾಗ್ಲೂ ಒಂದು ಎಡವಟ್ಟನ್ನ ಮಾಡಿದ್ರು. ಅವ್ರೇನ್ 40% ಕಮಿಷನ್ ತಗೊಳ್ಳೋಕೆ ಮಿನಿಸ್ಟರ್, CM ಈ ತರದೆಲ್ಲ ಕೇಳಿದ್ರು. ಹಾಗಾದ್ರೆ ಅವ್ರು ತಗೋತಾರ? ಸಹಜವಾಗಿ ಅವ್ರ ಸ್ಟೇಟ್ಮೆಂಟ್ ಇಂದಲೇ ಈ ಪ್ರಶ್ನೆ ಉದ್ಭವ ಆಗುತ್ತೆ. ಇನ್ನೊಂದ್ ಕಡೆ ಮಾಧುಸ್ವಾಮಿ ಹೇಳಿಕೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ. ಈಗ ಅಪ್ಪ ನೋಡಿದ್ರೆ KSDL ನ ಅಧ್ಯಕ್ಷರಾಗಿರೋದ್ರಲ್ಲೇ ಮಗ ಲಂಚ ತಗೊಂಡಿದ್ದಾನೆ, ಇದ್ಯಾಕೆ ಮಾಧುಸ್ವಾಮಿಗೆ ಅರ್ಥ ಆಗಲ್ಲ ಅಂತ ಕೇಳಿದ್ದಾರೆ ಸಿದ್ದರಾಮಯ್ಯ. ಲೋಕಾಯುಕ್ತ ದಾಳಿ ವಿಚಾರಣೆ ಹಂತದಲ್ಲಿದೆ. 4-5 ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಶಾಂತ್ ಯಾವ ಹಣ ಇಟ್ಕೊಂಡಿದ್ರು ಅಂತ ಈಗ ತನಿಖೆ ಆಗ್ತಾ ಇದೆ. ಪ್ರಾಥಮಿಕವಾಗಿ ಆ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಇನ್ನು ವಿಚಾರಣೆ ಆದ್ಮೇಲೆ ಈ ಬಗ್ಗೆ ಸ್ಪಷ್ಟತೆ ಬರುತ್ತೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಗಿದೆ, ನಾನು ಕೂಡ ಮೀಡಿಯಾದಲ್ಲಿ ನೋಡಿದೆ. ವಿಚಾರಣೆ ಹಂತದಲ್ಲಿದೆ. ನಾನು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕಾಗಲಿಲ್ಲ. ವಿಚಾರಣೆ ಹೌದು, ಅರೆಸ್ಟ್ ಮಾಡಿದ್ದಾರೆ. 4-5 ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರು. ಯಾವ ಸಂಬಂಧ ಹಣ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ, ಅದು ವಿಚಾರಣೆ ನಂತರ ಗೊತ್ತಾಗ್ತದೆ. ಇನ್ನು ಲೋಕಾಯುಕ್ತರು ಕಾನೂನು ರೀತಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ. ಯಾರೇ ತಪ್ಪಿತಸ್ಥರಾಗಿದ್ರೂ ಕೂಡ ಕಾನೂನು ಪ್ರಕಾರ ಶಿಕ್ಷೆಯನ್ನ ಅನುಭವಿಸ್ತಾರೆ ಅಂತ ಬೀದರ್ನ ಬಸವ ಕಲ್ಯಾಣದಲ್ಲಿ ಸಚಿವ ಬಿ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಲೋಕಾಯುಕ್ತ ಮುಚ್ಚಿ ಹಲ್ಲಿಲ್ಲದ ಹಾವಿನಂತೆ ಮಾಡ್ಬಿಟ್ಟಿದ್ರು. ಆದ್ರೆ ನಮ್ಮ ಪಕ್ಷದ ಶಾಸಕರೇ ಆದ್ರೂ ಕೂಡ ಲೋಕಾಯುಕ್ತ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾವು ನಮ್ಮ ಪಕ್ಷದ ಶಾಸಕರನ್ನು ಬಿಟ್ಟಿಲ್ಲ, ನಮ್ಮ ಪಕ್ಷದವರೇ ಆದ್ರೂ ಕೂಡ ಅವ್ರ ಮೇಲೆ ಕ್ರಮ ಆಗುತ್ತೆ ತಪ್ಪು ಮಾಡಿದ್ರೆ ಅಂತ ಹೇಳಿ ಶ್ರೀರಾಮುಲು ಹೇಳಿದ್ದಾರೆ. ನೋಡ್ರಿ, ನಾನು ಇವತ್ತು PS ಹಗರಣ ವಿಚಾರದಲ್ಲಿ ನಮ್ಮ ಪಾರ್ಟಿಯಲ್ಲಿ ಇದ್ರು ಕೂಡ ಅವ್ರನ್ನ ಸಹಿಸುವಂತ ಪ್ರಶ್ನೆ ಇಲ್ಲ. ಅವ್ರನ್ನ ಜೈಲಿಗೆ ಹಾಕುವಂತ ಕೆಲಸ ಮಾಡಿ. ಈ ವಿಚಾರದಲ್ಲಿ MLA ಮಗ ಇದ್ರೆ ಪರವಾಗಿಲ್ಲ, ಮಂತ್ರಿಗಳು ಮಕ್ಕಳೇ ಪರವಾಗಿಲ್ಲ, ಯಾವುದೇ ತಪ್ಪು ಮಾಡಿದ್ರೆ ಅವ್ನ ಜೈಲಿಗೆ ಹಾಕುವಂತ ಕೆಲಸ ಮಾಡ್ತೀವಿ. ಯಾವುದು ಸ್ಟ್ಯಾಂಡ್ ಇಲ್ಲ ರೀ. ನಾವು ಹಂಗಿದ್ರೆ ಇಂಥ ವಿಚಾರಗಳಲ್ಲಿ ನಾವು ರಾಜಕಾರಣ ಮಾಡ್ಬೇಕು ಅಂದ್ಕೊಂಡು ಎಲ್ಲ ಮುಚ್ಚಾಕ್ತಿದ್ರು. ಆಗ್ಲಿಲ್ಲ, ಹಂಗ್ ಮಾಡಕ್ ಕೊಟ್ಟಿಲ್ಲ. ನಾವು ಯಾವತ್ತಿದ್ರು ಭಾರತೀಯ ಜನತಾ ಪಾರ್ಟಿ, ದೇಶದ ಪ್ರಧಾನಮಂತ್ರಿಗಳಂತ ಮೋದಿಜಿಯವರು ನಮಗೆ ಕಲಿಸಿರೋದು ಒಂದೇ ಒಂದು ಪ್ರಾಮಾಣಿಕತೆ, ಪ್ರಾಮಾಣಿಕತೆ, ಪ್ರಾಮಾಣಿಕತೆ. ಇನ್ನು ಸಿಎಂ ರಾಜೀನಾಮೆ ಕೇಳುವಂತ ನೈತಿಕತೆ DK ಶಿವಕುಮಾರ್ಗೆ ಇಲ್ಲ ಅಂತ ಕೊಪ್ಪಳದಲ್ಲಿ ಸಚಿವ ಹಾಲಪ್ಪ ಆಚಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. DK ಶಿವಕುಮಾರ್ ವಿರುದ್ಧವೇ ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಇದೆ. DKಶಿಯೇ ದೊಡ್ಡ ಲೂಟಿ ಮಾಡಿ ಜೈಲಿಗೆ ಹೋಗಿದ್ದಾರೆ. ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ, ಯಾವ ಪಕ್ಷದವ್ರು ಮಾಡಿದ್ರು ತಪ್ಪೇ,
ಯಾವ ವ್ಯಕ್ತಿ ಮಾಡಿದ್ರು ತಪ್ಪೇ ಅದು. ಲೋಕಾಯುಕ್ತರು ಕಾನೂನು ಪ್ರಕಾರ ಕ್ರಮವನ್ನ ಕೈಗೊಳ್ತಾರೆ ಅಂತ ಸಚಿವ ಹಾಲಪ್ಪ ಆಚಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೇಪರ್ ನೋಡಕತ್ತೀನಿ, ಟಿವಿಯಾಗೂ ನೋಡಕತ್ತೀನಿ. ಇಲಾಖೆಯವರು ಏನಂದ್ರೆ ಮುಂದಿನ ಕ್ರಮ ತಗೊಳ್ತಾರೆ. ಮುಂದಿನ ಎರಡನೇ ಮಾತಾಡಿ ನಾನಾದ್ರೇನು ಯಾರಾದ್ರೇನು ಡಿ ಕೆ ಶಿವಕುಮಾರ್ ಅವ್ರು ಕೇಳ್ತಾರೆ, ಯಾವ ನೈತಿಕತೆ ಮೇಲೆ ಕೇಳ್ತಾರೆ ಅವರು? ಅವ ಏನಂದ್ರೆ ಓಟು ಅವರು ಹಳೆ ಯಾವುದು ತೊಳ್ಕೊಳ್ಳೋಷ್ಟು ಮೈ ಮೇಲೆ ಹಾಕೊಂಡು ಕುಂತಾರ. ಇನ್ನು ಇವನೇನು ಕೇಳ್ತಾರ ಅವ್ರು? ಇದಕ್ಕೆ ನಾನೇನು ಇದನ್ನ ಎತ್ತಿ ಹಿಡಿದು ನಾ ಮಾತಾಡಕತ್ತಿಲ್ಲ. ನಾನು ಬಹಳ ಸ್ಪಷ್ಟ ಹೇಳಿನಿ. ಯಾರಿದ್ರು ಅಂದ್ರೆ ಈಗಾಗಲೇ ಕೇಸ್ ಆಗೈತಾರದ ನಾನು ನೋಡಕತ್ತೀನಿ, ಟಿವಿ ಒಳಗೂ ನೋಡಕತ್ತೀನಿ, ಮಾಧ್ಯಮದಾಗೂ ನಾನು ಓದಿದ್ದೀನಿ. ಬಟ್ ಏನಂದ್ರೆ ಅದ್ರ ಮೇಲೆ ಏನನ್ನೋದು ತನಿಖೆ ಆದ ನಂತರ ಕೂತಾರೆ. ಕಾನೂನು ಕ್ರಮ ಅಂತ ತಗೊಳ್ತಾರ. ಕಾನೂನು ಕ್ರಮ ತಗೊಂಡದ್ದು ವಿಧಾನಸೌಧವನ್ನ ವ್ಯಾಪಾರ ಸೌಧ ಮಾಡಿಬಿಟ್ಟಿದ್ದಾರೆ ಸಚಿವರು, ಶಾಸಕರು ಭ್ರಷ್ಟಾಚಾರದ ಬಕಾಸುರರು ಅಂತ ಹೇಳಿ ಸರ್ಕಾರದ ವಿರುದ್ಧ ಶಾಸಕ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಈ ವಿಧಾನಸೌಧವನ್ನು ಇವರು ವ್ಯಾಪಾರ ಸೌಧ ಮಾಡಿದ್ದಾರೆ ಅಂತ ನಾವು ಹೇಳಿದಾಗೆಲ್ಲ ಈ ಸರ್ಕಾರದವರು ಡಿನೈ ಮಾಡ್ತಾಯಿದ್ರು, ಏನು ದಾಖಲೆಗಳಿದೆ ಅಂತ. ಇದು 40% ಸರ್ಕಾರ ಅಂತ ಸಾರ್ವಜನಿಕರು ಮಾತನಾಡ್ತಾ ಇದ್ದಾರೆ. ಮೋಸ್ಟ್ ಕರಪ್ಟ್ ಗೌರ್ಮೆಂಟ್ ಇನ್ ದ ಕಂಟ್ರಿ ಅಂತ ಜನರು ಹೇಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಈ ವಿಧಾನಸೌಧವನ್ನು ಇವರು ವ್ಯಾಪಾರ ಸೌಧ ಮಾಡಿದ್ದಾರೆ ಅಂತ ನಾವು ಹೇಳಿದಾಗೆಲ್ಲ ಈ ಸರ್ಕಾರದವರು ಡಿನೈ ಮಾಡ್ತಾಯಿದ್ರು, ಏನು ದಾಖಲೆಗಳಿದೆ ಅಂತ. ಇದು 40% ಸರ್ಕಾರ ಅಂತ ಸಾರ್ವಜನಿಕರು ಮಾತನಾಡ್ತಾ ಇದ್ದಾರೆ. ಮೋಸ್ಟ್ ಕರಪ್ಟ್ ಗೌರ್ಮೆಂಟ್ ಇನ್ ದ ಕಂಟ್ರಿ ಅಂತ ಜನರು ಹೇಳ್ತಾ ಇದ್ದಾರೆ.